ಹಾಂ. ಮತ್ತೆ ಲೋನ್ ಎಲಿಜಿಬಲ್ ಬಂದಿದೆ ಫಸ್ಟ್ ಲೋನ್ ತಗೊಂಡಿದ್ದು? ಸರ್ ನಮ್ಮಲ್ಲಿ ಪರ್ಸನಲ್ ಲೋನ್ ತಗೊಂಡಿದ್ರಲ್ಲ ಸರ್ HDB ಫೈನಾನ್ಸಲ್ಲಿ. ಹಾಂ. ಮತ್ತೆ EMI ಟ್ರಾನ್ಸ್ಫಲ್ಲಿ 2 ಲಕ್ಷ ಲೋನ್ ಎಲಿಜಿಬಲ್ ಬಂದಿತ್ತು ಸರ್. ಅದು ಕ್ಲಿಯರ್ ಆಯ್ತಲ್ವಾ? ಹಳೆದು ಬ್ಯಾಲೆನ್ಸ್ ಇದೆಯೋ ನೋಡಬೇಕಿತ್ತು. ಇದೆಯಾ ನಿಮ್ಮದು? ನೀವೇ ಹೇಳಬೇಕು, ನಂಗೆ ಗೊತ್ತಾಗುತ್ತೆ. ಚೆಕ್ ಮಾಡ್ತೀನಿ. ಚೆಕ್ ಮಾಡಿ. ಒಂದು ನಿಮಿಷ ಲೈನಲ್ಲೇ ಇದೆ. ಹಾಂ. ನಿಮ್ದು ಇದೇ ನಂಬರ್ ಅಲ್ಲ ಸರ್? ಹ್ಞೂ, ನಂದು ಇದಲ್ಲ, ಏನು ಸರ್? ಇದು ಬೇರೆ ನಂಬರು. ಇನ್ನೊಂದು ಇಲ್ಲ ಮೇಡಮ್, ಅದ್ರಾಗ ಹಂಗಾಗಿ ಇದ್ರಾಗ ಮಾಡಿದೆ. ಈಗ 9632601045 ಈ ನಂಬರ್ ಅಲ್ಲ? ಹಾಂ ಹಾಂ ಹೌದು. ಇಲ್ಲ ನಿಮ್ದು ಹಳೆದು ಬ್ಯಾಲೆನ್ಸ್ ಇದೆ. ಮತ್ತೆ ಹೆಂಗೆ ಲೋನ್ ಕೊಡ್ತೀರಾ ಹಂಗಾರೆ? ಏನು ಸರ್? ಬ್ಯಾಲೆನ್ಸ್ ಇದೆಯಲ್ವಾ, ಮತ್ತೆ ಲೋನ್ ಕೊಡ್ತೀರಾ ಅಂದೆ? ಅದು ಬ್ಯಾಲೆನ್ಸ್ ಏನಿದೆ ಅದು ಮೈನಸ್ ಆಗಿ ಬರುತ್ತೆ. ವಾ, ಎಷ್ಟು ಪರ್ಸೆಂಟ್ ಮೇಡಮು ಬಡ್ಡಿ? ₹1.40 ಪರ್ ಮಂತ್ ಇಂಟ್ರೆಸ್ಟ್ 100 ರೂಪೀಸ್. ಹೌದಾ? ನಮ್ಮನೆ ಒಬ್ಬರು ಮಾಡಿಬಿಟ್ಟಿದ್ದಾವೆ, ನಮಗೆ ಗೊತ್ತಿಲ್ಲ. ಏನು ನಮಗೆ ಸರಿಯಾಗಿ ಗೊತ್ತಾಗ್ತಲ್ಲ, ಇವೆಲ್ಲ ಏನೇನು ಮಾಡಿದ್ದೀವಿ ಅಂತಲೇ ಗೊತ್ತಾಗ್ತಿಲ್ಲ. ಈಗ ಹಳೇದು ಎಷ್ಟಿದೆ ಮೇಡಮ್ ಅವರೇ ಈಗ? ಏನು ಸರ್? ಹಳೇದು ಇನ್ನೂ ಎಷ್ಟಿದೆ ಬ್ಯಾಲೆನ್ಸು? ಅದು ಅವ್ರು ಹೋಗಿದ್ದಾರೆ ಮನೆಗೆ, ಅದೇ ನೋಡ್ತೇವೆ, ಅವ್ರು ಇಲ್ಲ ಚೆಕ್ ಮಾಡಲಿಕ್ಕೆ. ಅಲ್ಲ, ಇವು ನಮ್ಮನೆ ಹುಡ್ಲು ನನಗೇನು ಓದಕ್ಕೆ ಬರೋಕ್ಕಲ್ಲ, ಬರೆಯೋಕ್ಕೆ ಬರೋಕ್ಕಲ್ಲ, ಏನೇನೋ ಇಸ್ಕೊಂಡು ನಂಬರ್ ಇಸ್ಕೊಂಡು ಹೇಳ್ಕೊಂಡು ಏನೇನೋ ಮಾಡ್ತೇವೆ ಮೇಡಮ್ ಅವರೇ. ಇವು ನನಗೀಗ ಮತ್ತೆ ನಂಗೆ ದುಡ್ಡು ಬೇಕು ಅಂದ, ಲೋನ್ ಬಂದಿತ್ತೆ ಅಂದ, ಹಂಗೆ ಯಾರು ಕೊಡೋ ಮಾತಾಡ್ತೀನಿ ಅಂದೆ. ಅಲ್ಲ, ಇವು ಏನೇನು ಮಾಡಿದ್ದೇವೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ನೀವೇ ಒಂಚೂರು ಕರೆಕ್ಟಾಗಿ ಹೇಳಿ ಮೇಡಮ್ ಅವರೇ. ಒಂದು 2 ನಿಮಿಷ ಕಾಲ್ ಮಾಡಲಾ ಬ್ಯಾಲೆನ್ಸ್ ಕೇಳಿ? ಹ್ಞೂ ಆಯ್ತು ಮಾಡಿ. ಅಲ್ಲ, ಇವು ಸುಮ್ಮನೆ ಇವು ಕೊಡ್ಕೊಂಡು ನಮ್ಮನ್ನು ಮತ್ತೆ ಇಲ್ಲಿ ಭಿಕ್ಷೆ ಬೇಡ ಕಳಿಸ್ತೀವಿ ಸರ್ ಬೀದಿಗಿದಿಗೆ. ಇವನ ಮಕ್ಳಿಗೆ ಏನು ಕಮ್ಮಿ ಆಗೈತೆ ಅಂತೇಳಿ ಲೋನ್ ಕೇಳೋ ಮಾಡಕ್ಕೆ ಹೋಯ್ತವೆ. ಏನು ತಿನ್ನೋಕೆ ಕಮ್ಮಿ ಆಯ್ತಾ, ಉಣ್ಣೋಕೆ ಕಮ್ಮಿ ಆಯ್ತಾ ನನ್ನ ಮಕ್ಕಳಿಗೆ? ಬೆಳಿಗ್ಗೆ ಗೊಬ್ಬರ ತಂದಿಲ್ಲ, ಔಷಧಿ ಮೆಣಸು ಗಿಡ ತಂದಿಲ್ಲ ಅಂತ ನಂದು ಆಯ್ತು. ಅಲ್ಲ, ಅವ್ರ ತಾನೇ ಲೋನ್ ತಗೊಂಡಿದ್ದು, ಏನಕ್ಕೆ ತಗೊಂಡಿದ್ರಂತೆ ಸ್ಟಾರ್ಟಿಂಗ್ ಲೋನು? ನನಗೆ ಗೊತ್ತಿರುತ್ತಾರೆ ಅವ್ರಿಗೆ ಏನಕ್ಕೆ ತಗೊಂಡಿದ್ದಾರೆ ಅಂತ ನಮಗೆ ಹೇಳಕ್ಕಲ್ಲ ಮೇಡಮ್ ಅವರೇ. ಏನೇನು ನಿಮ್ಮ ಮಗ ತಗೊಂಡಿದ್ರು, ಅದು ಎಷ್ಟಿದೆ ಬ್ಯಾಲೆನ್ಸ್ ಹೇಳ್ತೀನಿ. ಇವಾಗ 2 ಲಕ್ಷ ಲೋನ್ ಇದೆಯಲ್ಲ, ಅದೇನಾದರೂ ನಿಮಗೆ ಬೇಕಾ? ಈಗ ನಂಗೆ ಲೋನ್ ಕೊಡ್ತೀರಾ ನೀವು? ನಿಮಗೆ ಅಂದರೆ ನಿಮ್ಮ ಮಗನ ಹೆಸರಿಗೆ ಲೋನ್ ಆಗೋದು, ನಿಮ್ಮ ಮಗನ ಅಕೌಂಟಿಗೆ ಮಗನ ಹೆಸರಿಗೆ ಲೋನ್ ಆಗಿ ಇಷ್ಟು ವರ್ಷ ನಾವು ಗೇಜಿದ್ದಲ್ಲ, ಅದನ್ನ ಮಗ ತಿನ್ಕೊಂಡು ಟೇಕೊಂಡು ಹೋಗ್ತಾ ಇದ್ದಾನೆ. ಈಗ ಮತ್ತೆ ಲೋನ್ ಕೊಡ್ತೀನಿ ಅಂತ ಫೋನ್ ಮಾಡಿದ್ರು ನೀವು. ಮೇಡಮ್ ಎಲ್ಲಿ ನಿಮ್ದು ಆಫೀಸಲ್ಲಿ? ಇಲ್ಲಿ ಚಿಕ್ಕಮಂಗ್ಳೂರು MG ರೋಡ್ ಇದೆಯಲ್ಲ, ರಾಮ ಮಂದಿರ ಅಪೋಸಿಟಲ್ಲಿ ಇರೋದು ಬ್ರಾಂಚ್. MG ರೋಡು ರಾಮ ಮಂದಿರ ಆಪೋಸಿಟು. ಇಲ್ಲ, ಅದು ಎಲ್ಲಿ ಬರ್ತಿಲ್ಲ ಅದು? ಹ್ಞೂ ಹೇಳಿ. ಅಲ್ಲಿ ಅಪೋಸಿಟ್ ಬರುತ್ತೆ. ಅಲ್ಲಿ ಬರ್ತದಾ? ಇವು ಕೇಳ್ಕೊಂಡಿಗೆಲ್ಲ ದುಡ್ಡು ಕೊಟ್ಟು ಬರ್ತೀರಾ ನೀವು? ಅಲ್ಲ, ಲೋನ್ ಎಲಿಜಿಬಲ್ ನೀಟಾಗಿ ಕಟ್ಕೊಂಡು ಹೋಗಿರ್ತೀರಿ. ಅಲ್ಲ, ಅವ್ರಿಗೆ ಏನು ಡಾಕ್ಯುಮೆಂಟ್ಸ್ ಅದೇನೋ ಕಾಗದ ಪತ್ರ ಎಲ್ಲ ಇರ್ತಾವಲ್ಲ, ಅವೇನು ಕೇಳೋಕ್ಕಲ್ಲ? ಏನೂ ಇಲ್ಲ, ನಮ್ಮಲ್ಲಿ ಅವರು ಕಾಡಕ್ಕೆ ಲೋನ್ ತಗೊಂಡಿದ್ರು, ಅದು EMI ಟ್ರಾಕ್ ಮೇಲೆ ಲೋನ್ ಬಂದಿತ್ತು ಫಸ್ಟ್ ಸ್ಟಾರ್ಟಿಂಗ್. ಮತ್ತೆ ಈ ಲೋನ್ ನೀಟಾಗಿ ಕಟ್ಕೊಂಡು ಹೋಗಿದ್ದಾರೆ. ಅದಾದ್ಮೇಲೆ ಮತ್ತೆ ಈ ಲೋನ್ ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಮತ್ತೆ 2 ಲಕ್ಷ ಲೋನ್. ಚೆನ್ನಾಗಿ ಕಟ್ತಲ್ಲ ಏನು ಮಾಡ್ತಾರೆ? ನಾನಲ್ಲಿ ಗೆ ಬಂದು ಇಡ್ತೀನಿ, ಕತ್ಕೊಂಡು ಹೋಗಿ ಜೋಬಕ್ಕೆ ದುಡ್ಡು ಎತ್ಕೊಂಡು ಹೋಗಿ ಇಡ್ತಾರೆ. ಏನು ಮಾಡ್ತಾರೆ? ನನ್ನ ಮಗ ಫೋನ್ ಮಾಡ್ತೀನಿ, ಹೇಳ್ತಿ ಮಗ ಅವ್ನು ಮಾಡ್ತೀನಿ ಅವ್ರಿಗೆ ಹೆಂಗೆ ಹುಡುಕ್ತಿದ್ದೀನಿ ಮೇಡಮ್ ಅವರೇ. ನನ್ನ ಮಗನಿಗೆ ಗಚ್ಚೆ ಸೊಳ್ಳೆ ಮಾಡಿ ಮದುವೆ ಮಾಡಕ್ಕೆ ಬಿಡಿ, ಹಾಳಾಗಿ ಹೋಗ್ಲಿ. ಯಾಕೊಟ್ಟು ನನ್ನ ಮಕ್ಳು ನಮ್ಮ ಜೀವನನೇ ಹಾಳು ಮಾಡ್ತಾರೆ, ಸೊಳ್ಳೆ ಮಕ್ಕಳು ಹುಟ್ಟಿ ನನಗೆ. ಓಕೆ, ಇದು ಲೋನ್ ಬೇಡವಾ ನಿಮಗೆ? ಲೋನಾ? ನನ್ನ ಮಗಗೆ ಒಂದು ಹೆಂಗೆ ಬೇಕು ಕೊಡಿಸ್ತೀರಾ? ನಾನು ಲೋನ್ ಕೊಡ್ತಕ್ಕೆ ಮೇಡಮ್ ಅವರೇ. ನಿಮ್ಮ ಮದುವೆ ಆಯ್ತಾ? ಏನು? ನಿಮ್ಮ ಮದುವೆ ಆಯ್ತು ನಿಮ್ಮದು? ಇಲ್ಲ ಮೇಡಮ್ ಅವರೇ, ನನ್ನ ಮಗ ಬಂಗಾರದಾಗಿದ್ದಾನೆ ಮೇಡಮ್ ಅವರೇ. ಮದುವೆ ಆಗ್ಬಿಡಿ. ಹೆಂಗಿದಾನೆ ಗೊತ್ತಾ? ರಾಜ್ಕುಮಾರ ಕಣ್ಣಂಗ ಸ್ವಲ್ಪ ದುಡ್ಡು ಕದೀತಾನೆ ಅಂದ್ಬಿಟ್ರೆ ರಾಜ್ಕುಮಾರ್ ಮದುವೆ ಫೋಟೋ ಕಳಿಸ್ತೀನಿ, ಆಮೇಲೆ ಲೋನ್ ಕಟ್ಕೊಂಡು ಹೋಗೋಣಂತೆ. ಓಕೆ ಓಕೆ ಸರ್, ಆಯಿತು. ಹಾಂ ಓಕೆ ಸರ್, ಆಯ್ತು, ಇರ್ತೀನಿ. ಹ್ಞೂ ಇಲ್ಲ ತಡ್ರಿ, ನನ್ನ ಮಗನ ನಂಬರ್ ಕೊಟ್ಟು ಮಾತಾಡಿಸ್ತೀನಿ. ಮಾತಾಡಿ, ಚೆನ್ನಾಗಿದ್ದಾನೆ ಹುಡುಗ. ಹೇಳಿ. ಏ ನೀವು